ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಅದ್ದೂರಿಯಾಗಿ ತಿರಂಗ ಯಾತ್ರೆ ನಡೆಯಿತು. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಹುತಾತ್ಮ ಚೌಕದಿಂದ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು. ಬಳಿಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಯಾತ್ರೆ ಸಂಚರಿಸಿ ದೇಶಭಕ್ತಿ ಹಾಗೂ ವಂದೇ ಮಾತರಂ ಸಂದೇಶ ಸಾರಲಾಯಿತು. ಏಕತೆ ಆಧರಿಸಿಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತಿನ ದಿನ 150 ವರ್ಷಗಳ ಕಾಲ ವಂದೇ ಮಾತರಂ ಗೀತೆ ಹಾಡೋದ್ರ ಮುಖಾಂತರವಾಗಿ ದೇಶಕ್ಕೆ ಸ್ವತಂತ್ರ ನಂತರ ಇವತ್ತಿನ ದಿವಸ ತ್ರಿರಂಗ ಧ್ವಜವನ್ನು ಪ್ರತಿ ಮನೆಗೆ ಹಾರಿಸಬೇಕು ಅನ್ನುವಂಥ ಈ ದೇಶದ ಸಂಕಲ್ಪವನ್ನು ಹೆಮ್ಮೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 150 ವರ್ಷ ವಂದೇ ಮಾತರಂ ಹಾಡುವ ಮುಖಾಂತರವಾಗಿ ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಚಲನವಲನ ಬಿತ್ತಿಸುವಂಥ ಒಂದು ಕಾರ್ಯದಲ್ಲಿ ಇವತ್ತು ಲಕ್ಷಾಂತರ ಜನ, ಇಡೀ ದೇಶದೊಳಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರೇರಣೆಯನ್ನು ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಸನ್ನಿದ್ಧವಾಗಿದೆ ಅನ್ನುವಂಥದ್ದನ್ನು ಈ ವಿಶ್ವ ಹಿಂದೂ ಪರಿಷತ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೋರಿಸ್ತಾ ಇದೆ. ಅದರ ಜೊತೆಗೆ ನಾವು ಇವತ್ತಿನ ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥ ನೋಡಿದಾಗ ನಮಗೀಗ ಅನಿಸ್ತದೆ 55 ವರ್ಷಗಳ ಕಾಲ ನಾವು ಇವತ್ತಿನ ದಿವಸ ಕಳೆದರೂ ಸಹಿತ ನಾವು ಇನ್ನೊಮ್ಮೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಇವತ್ತು ಹುಮ್ಮಸ್ಸು ನಮಗೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹದೇವಪ್ಪ ಯಾದವಾಡ್ ಅವರು ಇವತ್ತು ಭಾರತ ಮಾತೆಗೆ ಪುಷ್ಪವನ್ನು ನೀಡೋದ್ರ ಮುಖಾಂತರವಾಗಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನೋಡಿದಾಗ ನಮ್ಮ ರಾಮದುರ್ಗ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಸಹಿತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಎಲ್ಲ ಕೂಡಿ ಒಗ್ಗಟ್ಟಾಗಿ ಒಂದಾಗಿ ಮುಂಬರುವ ದಿನಮಾನೊಳಗೆ ವಿಶ್ವಗುರು ಆಗಲಿಕ್ಕೆ ಸನ್ನಿಧ ಆಗಿರ್ತಕ್ಕಂಥ ಭಾರತ ಮಾತೆಗೆ ಜಯವಾಗಲಿ ಅನ್ನುವಂಥ ಸಂದೇಶನ ಕೊಡ್ತಾ ಇದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಹದೇವಪ್ಪ ಯಾದವಾಡ್ ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಾಡ್ ಅವರು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು. ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭ ಹಾರೈಸಿದರು. ಎಬಿವಿಪಿಯ ವಿಭಾಗ ಸಂಘಟನಾ ಕಾರ್ಯದರ್ಶಿ ಶಿವಯ್ಯ ಮಠಪತಿ, ವಿಭಾಗ ಸಂಚಾಲಕ ಸಂದೇಶ್ ಪಟ್ಟಣ್, ತಾಲೂಕು ಸಂಚಾಲಕ ವಿನಯ್ ಮೇಟಿ, ನಗರ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆರೂರ್, ನಗರ ಕಾರ್ಯದರ್ಶಿಗಳಾದ ಅಜಯ್ ಹೂಲಿ ಹಾಗೂ ಪ್ರದೀಪ್ ಮುಕಾರಿ ಸೇರಿದಂತೆ ಸಚಿನ್ ಹಿರೇಮಠ, ಆಕಾಶ್ ಸಾವಂತ್, ಭರತ್ ಕಲಾಲ್, ಮೋಹಿತ್ ರಾಯ್ಬಾಗ್, ಹರೀಶ್ ಖಾನಾಪುರ್, ರೋಹಿತ್ ಖಾನಾಪುರ್, ವಿಶಾಲ್ ಬಾವಿಕಟ್ಟಿ, ರಾಘು ಮಡಿವಾಳ್ಕರ್ ಸೇರಿದಂತೆ ನೂರಾರು ಎಬಿವಿಪಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು. ತಿರಂಗ ಯಾತ್ರೆಯ ಮೂಲಕ ವಿದ್ಯಾರ್ಥಿಗಳು ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ವಂದೇ ಮಾತರಂ ಸಂದೇಶವನ್ನು ಜನರಲ್ಲಿ ಮೂಡಿಸಿದರು. ನಿಖಿಲ್ ಪತ್ತಾರ್, ಕೆಎಂಎಂ ನ್ಯೂಸ್, ರಾಮದುರ್ಗ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ ಪ್ರತಿ ಗ್ರಾಂಗೆ ಹೆಚ್ಚುವರಿ 150 ರೂಪಾಯಿ ಪಡೆಯಿರಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 4 ಕೋಟಿ ಮೌಲ್ಯದ ವಜ್ರಾಭರಣಗಳನ್ನು ಗೆಲ್ಲುವ ಅವಕಾಶ. ಕೊಡುಗೆಗಳು ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.